ಲೋಕಸಭಾ ಚುನಾವಣೆಗೆ ಬಿಜೆಪಿ ಭರ್ಜರಿ ತಯಾರಿಯನ್ನ ನಡೆಸಿಕೊಳ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಬಿಜೆಪಿ ತನ್ನ ಅಭ್ಯರ್ಥಿಗಳ ಎರಡನೇ ಪಟ್ಟಿಯನ್ನ ರಿಲೀಸ್ ಮಾಡುವಂತ ಸಾಧ್ಯತೆ ಇದೆ. ಈಗಾಗಲೇ ಮೊದಲ ಪಟ್ಟಿ ರಿಲೀಸ್ ಆಗಿದೆ. ಹಲವು ಅನಿರೀಕ್ಷಿತ, ಹಲವು ಕುತೂಹಲಕಾರಿ ಅಭ್ಯರ್ಥಿಗಳ ಹೆಸರು ಅನೌನ್ಸ್ ಮಾಡಲಾಗಿದೆ. ಈ ಎರಡನೇ ಪಟ್ಟಿ ರಿಲೀಸ್ ಆಗುವಂತ ಸಾಧ್ಯತೆ, ನಿರೀಕ್ಷೆ, ಕುತೂಹಲ ದುಪ್ಪಟ್ಟಾಗುವಂತೆ ಮಾಡಿದೆ. ರಾಜ್ಯದ ಹಲವು ಕ್ಷೇತ್ರಗಳ ಟಿಕೆಟ್ ಫೈನಲ್ ಮಾಡಲಿದ್ದಾರೆ ಹೈಕಮಾಂಡ್ ನಾಯಕರುಗಳು. ಮಂಡ್ಯ, ಹಾಸನ, ಕೋಲಾರ ಬಹುತೇಕ ಜೆಡಿಎಸ್ಗೆನೆ ಫಿಕ್ಸು ಅಂತ ಹೇಳಲಾಗ್ತಾ ಇದೆ. ತುಮಕೂರು, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಯಾರಿಗೆ ಎಂಬ ಕುತೂಹಲ ಹೆಚ್ಚಾಗಿದೆ. ಎರಡನೇ ಪಟ್ಟಿ ಬಿಡುಗಡೆಗೆ ಬಿಜೆಪಿ ಹೈಕಮಾಂಡ್ ಸಜ್ಜಾಗಿದೆ. ಈಗಾಗಲೇ ಮೊದಲ ಪಟ್ಟಿ ರಿಲೀಸ್ ಆಗಿದೆ. ಎರಡನೇ ಪಟ್ಟಿಯಲ್ಲಿ ಕರ್ನಾಟಕದ ಪ್ರಮುಖ ಕ್ಷೇತ್ರಗಳಲ್ಲಿ ಯಾರ ಪಾಲಾಗುತ್ತೆ ಈ ಟಿಕೆಟ್ ಅನ್ನುವಂಥ ವಿಚಾರ ಸಾಕಷ್ಟು ಚರ್ಚೆಗೆ, ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಟಿಕೆಟ್ ಹಂಚಿಕೆಯ ದೃಷ್ಟಿಯಿಂದ ಬಿಜೆಪಿ ಹಿರಿಯ ನಾಯಕರುಗಳು ಮ್ಯಾರಥಾನ್ ಸಭೆಗಳನ್ನ ನಡೆಸಿದ್ರು. ಇದು ಇಂಪಾರ್ಟೆಂಟ್ ವಿಚಾರ ಆಗಿರುವುದರಿಂದ ಕರ್ನಾಟಕದ ಮೇಲೆ ಹೆಚ್ಚಿನ ನಿರೀಕ್ಷೆಯನ್ನ ಬಿಜೆಪಿ ಕೂಡ ಇಟ್ಕೊಂಡಿದೆ. ಯಾಕಂದ್ರೆ ಅಬ್ ಕಿ ಬಾರ್ 400 ಪಾರ್, ಇದು ಬಿಜೆಪಿಯ ಈ ಬಾರಿಯ ಚುನಾವಣಾ ಪ್ರಚಾರದ ಪ್ರಮುಖ ಘೋಷಣೆ. ಎಲೆಕ್ಷನ್ಗೆ ಮುಹೂರ್ತ ಫಿಕ್ಸ್ ಮಾಡೋ ಮೊದಲೇ ಬಿಜೆಪಿ ರಣ ಕಹಳೆಯನ್ನ ಮೊಳಗಿಸ್ತಾ ಇದೆ. ಅಖಾಡಕ್ಕೆ ತನ್ನ ರಣಕಲಿಗಳನ್ನ ಇಳಿಸ್ತಾ ಇದೆ. ಈಗಾಗಲೇ ಕರ್ನಾಟಕದಲ್ಲಿ ರಣತಂತ್ರವನ್ನ ಹೆಣಿತಾ ಇರುವಂಥದ್ದು. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಗೆಲ್ಲೇಬೇಕು ಅನ್ನುವಂಥ ದೃಷ್ಟಿಯಿಂದ ಪ್ಲಾನ್ ಮೇಲೆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಜೆಡಿಎಸ್ ಜೊತೆಗೆ ಮೈತ್ರಿ ಬೇರೆ ಆಗಿದೆ. ಕೆಲವೊಂದಷ್ಟು ಸೀಟು ಹಂಚಿಕೆ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳು ಇದ್ದಿದ್ದು ಹೌದು. ಆ ಎಲ್ಲ ಗೊಂದಲಗಳನ್ನು ಬಗೆಹರಿಸಿಕೊಂಡು ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡಬೇಕಾಗಿದೆ. ಹಾಗಾಗಿ ಈ ಗೊಂದಲ ಇರುವ ಕ್ಷೇತ್ರಗಳ ಟಿಕೆಟ್ ಫೈನಲ್ ಅನ್ನ ಮಾಡೋದಕ್ಕೆ ಸಭೆಯನ್ನ ಕಮಲ ಪಡೆ ನಡೆಸಿರುವಂಥದ್ದು. ಇನ್ನೂ ಸಭೆಗಳನ್ನು ನಡೆಸುವಂಥ ಸಾಧ್ಯತೆಗಳು, ನಿರೀಕ್ಷೆಗಳು ಇದೆ. ಬೆಳಗಾವಿಯಲ್ಲಿ ಒಂದು ಸುತ್ತಿನ ಮಾತುಕತೆ ಆಯಿತು. ಯಾರ್ಯಾರಿಗೆ ಯಾವ್ಯಾವ ಕ್ಷೇತ್ರವನ್ನ ಬಿಟ್ಟುಕೊಡಬೇಕು, ಎಲ್ಲಿ ಯಾರು ಪ್ರಭಾವಿತರಾಗಿದ್ದಾರೆ ಅಂತ. ಈಗ ಮೊದಲ ಪಟ್ಟಿಯಲ್ಲಿ ಒಂದಷ್ಟು ಜನರಿಗೆ ಕೋಕ್ ಕೊಡಲಾಗಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಅವರಿಗೆ ವಯಸ್ಸಿನ ಕಾರಣವನ್ನ ಹೇಳಿ ಒಂದಷ್ಟು ಕಡೆ ಒಂದಷ್ಟು ನಾಯಕರಿಗೆ ಕೋಕ್ ಕೊಡಲಾಗಿದೆ. ಸೊ ಕರ್ನಾಟಕದಲ್ಲೂ ಕೂಡ ಅದಾಗತ್ತಾ? ಹೊಸ ಮುಖಗಳಿಗೆ ಮಣೆ ಹಾಕುವಂತ ಸಾಧ್ಯತೆಗಳು ಇದೆ. ಹಾಗಾಗಿ ಕರ್ನಾಟಕದಲ್ಲೂ ಕೂಡ ಬಿಜೆಪಿ ಏನೆಲ್ಲ ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಇದೆ. ಜೆಡಿಎಸ್ ಕೂಡ ತನ್ನದೇ ರೀತಿಯಾದಂಥ ಸ್ಟ್ರಾಟರ್ಜಿಯನ್ನ ಮಾಡ್ತಾ ಇದೆ. ಬಿಜೆಪಿ ಮತ್ತು ಜೆಡಿಎಸ್ ಒಗ್ಗಟ್ಟಾಗಿ ಈ ಲೋಕಸಭಾ ಚುನಾವಣೆಯನ್ನ ಗೆಲ್ಲುವಂಥ ನಿಟ್ಟಿನಲ್ಲಿ ಏನೆಲ್ಲ ಪ್ಲಾನ್ ಮಾಡುತ್ತೆ, ಯಾವ ಕ್ಷೇತ್ರಗಳನ್ನ ಜೆಡಿಎಸ್ಗೆ ಬಿಟ್ಟುಕೊಡುತ್ತೆ, ಅಲ್ಲಿ ಬಿಜೆಪಿ ತನ್ನ ಆಕಾಂಕ್ಷಿತ ಅಭ್ಯರ್ಥಿಗಳನ್ನ ಯಾವ ರೀತಿಯಾಗಿ ಸಮಾಧಾನ ಮಾಡುತ್ತೆ, ಇದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಮಂಡ್ಯ, ಹಾಸನ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಈ ಇಷ್ಟು ಕ್ಷೇತ್ರಗಳು ನಮಗೆ ಬೇಕೇ ಬೇಕು ಅಂತ ಜೆಡಿಎಸ್ ಅವರು ಪಟ್ಟಿಟ್ಕೊಂಡು ಕೂತಿದ್ರು ಮೈತ್ರಿ ಆದ ದಿನದಿಂದಲೂ ಕೂಡ. ಆದರೆ ಬಿಜೆಪಿ ಇಷ್ಟು ಕ್ಷೇತ್ರಗಳನ್ನು ಬಿಟ್ಕೊಡೋದಕ್ಕೆ ಸಾಧ್ಯ ಇಲ್ಲ. ಅಬ್ಬಬ್ಬ ಅಂತಂದರೆ ಒಂದು 3ರಿಂದ 4 ಕ್ಷೇತ್ರಗಳನ್ನು ಬಿಟ್ಟುಕೊಡಬಹುದು ಅಂತ ಹೇಳ್ತಾ ಇದ್ರು. ಮತ್ತು ಬಿಜೆಪಿಯ ಪ್ರಮುಖ ನಾಯಕರುಗಳು ಕೂಡ ಬಿಜೆಪಿ ಹೈಕಮಾಂಡ್ಗೆ ಅದೇ ಸಲಹೆಗಳನ್ನು ಕೊಡ್ತಾ ಇದ್ರು. ಜೆಡಿಎಸ್ ಕೇಳಿದಂಥ ಎಲ್ಲ ಕ್ಷೇತ್ರಗಳನ್ನು ಬಿಟ್ಕೊಡೋದು ಬೇಡ, ಬಿಜೆಪಿ ಕೂಡ ಅಲ್ಲಿ ಸ್ಟ್ರಾಂಗ್ ಆಗಿದೆ, ಸೊ ನಾವೇ ಸ್ಪರ್ಧಿಸೋಣ ಅಂತ. ಈಗ ಮಂಡ್ಯ, ಹಾಸನ, ಕೋಲಾರ ಈ 3 ಕ್ಷೇತ್ರಗಳನ್ನು ಜೆಡಿಎಸ್ಗೆ ಬಿಟ್ಟುಕೊಡುವಂಥ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಇವತ್ತೇ ಎರಡನೇ ಪಟ್ಟಿ ರಿಲೀಸ್ ಆದರೆ ಇದನ್ನು ಕೂಡ ಅನೌನ್ಸ್ ಮಾಡಲಾಗತ್ತಾ ಅಥವಾ ಸ್ವಲ್ಪ ತಡವಾಗಿ ಅನೌನ್ಸ್ ಮಾಡೋಣ? ಯಾಕಂದರೆ ಒಂದಷ್ಟು ಗೊಂದಲಗಳು ಇದೆ, ಜಿದ್ದಾಜಿದ್ದಿ ಇದೆ, ಮೈತ್ರಿ ನಾಯಕರ ನಡುವೆ ಅಪಸ್ವರ ಇದೆ. ಹಾಗಾಗಿ ಈಗಲೇ ಅನೌನ್ಸ್ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ ಈ ಗೊಂದಲದ ಮತ್ತು ವಿವಾದಿತ ಕ್ಷೇತ್ರಗಳನ್ನು ಹಾಗೆ ಉಳಿಸ್ಕೊಳ್ತಾರಾ ಅಥವಾ ಇವತ್ತೇನೆ ಅನೌನ್ಸ್ ಮಾಡಿ ಬಿಡ್ತಾರಾ? ಇದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮಂಡ್ಯ, ಹಾಸನ, ಕೋಲಾರ, ಮಂಡ್ಯದಲ್ಲೂ ಕೂಡ ಈಗ ಸುಮಲತಾ ಅನ್ನುವಂಥ ಕನ್ಫ್ಯೂಷನ್ಸು, ಅದರ ಜೊತೆಗೆ ಜೆಡಿಎಸ್ನಿಂದ ಕುಮಾರಸ್ವಾಮಿ ಅವರೇ ನಿಂತ್ಕೊಳ್ಬೇಕು ಅನ್ನುವಂಥ ಬೇಡಿಕೆ ಇದೆ. ಹಾಸನದಲ್ಲಿ ಪ್ರೀತಮ್ ಗೌಡ ನೇರವಾದಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ಹಾಗಾಗಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ.